ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಶುರುವಾಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ನಡೀತಾ ಇದೆ. ಬೆಳಗ್ಗೆಯಿಂದ 1 ಅಡಿ ಆಳದವರೆಗೆ ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ. 7 ರಿಂದ 8 ಅಡಿ ತೆಗೆದ ಮೇಲೆ ಪ್ರಾಚ್ಯ ವಸ್ತು ಸಿಗುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು 3-4 ತಿಂಗಳ ಕಾಲ ಈ ಒಂದು ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ. ಉತ್ಖನನ ವೇಳೆ ಹೆಚ್ಚು ಸಂಪತ್ತು ಸಿಗುವ ಭಾರಿ ನಿರೀಕ್ಷೆಯಲ್ಲಿದ್ದಾರೆ. ಉತ್ಖನನ ಕೆಲವೊಂದಿಷ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಉತ್ಖನನ ಮಾಡ್ತಾ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಅಲ್ಲಿನ ಸ್ಥಳೀಯ ಗ್ರಾಮಸ್ಥರನ್ನು ಕೂಡ ಈ ಒಂದು ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು 3-4 ತಿಂಗಳ ಕಾಲ ಈ ಒಂದು ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ ಅಂತ ಮಾಹಿತಿ ಇದೆ. ಉತ್ಖನನ ವೇಳೆ ಹೆಚ್ಚು ಸಂಪತ್ತು ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇನ್ನು ಉತ್ಖನನದಲ್ಲಿ 20ಕ್ಕೂ ಹೆಚ್ಚು ಕಾರ್ಮಿಕರನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಒಬ್ಬ ಕಾರ್ಮಿಕರಿಗೆ 374 ರೂಪಾಯಿ ಒಂದು ದಿನಕ್ಕೆ ಅವರಿಗೆ ವೇತನವನ್ನು ನಿಗದಿಪಡಿಸಲಾಗಿದೆ. ಸದ್ಯಕ್ಕೆ ಉತ್ಖನನ ಪ್ರಕ್ರಿಯೆ ಮುಗಿದೋಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ್ತೆ ಉತ್ಖನನ ಪ್ರಾರಂಭವಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿ. ಮಂಜು, ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ನಡೀತು. ಅದೇ ರೀತಿಯಾಗಿ ಇವತ್ತು ಕೆಲವೊಂದಿಷ್ಟು ಏನಾದರೂ ಉತ್ಖನನದಲ್ಲಿ ಏನಾದರೂ ಸಂಪತ್ತು ಅಥವಾ ಏನಾದರೂ ಮುತ್ತುರತ್ನಗಳು ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಹಾಗಾಗಿ ಇವತ್ತಿನ ಉತ್ಖನನ ಹೇಗಿತ್ತು, ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ಮಂಜು ಪತ್ತಾರ್. ಹೌದು ವೀರೇಶ್, ಏನಂತಂದ್ರೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಏನು ಪಾಯ ತೆಗೆಯುವಂತಹ ಸಮಯದಲ್ಲಿ ನಿಧಿ ಪತ್ತೆಯಾದ ನಂತರ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ನಾವೇನು ಇಲ್ಲಿ ನಿಂತುಕೊಂಡಿದ್ದೇವೆ ಇದೇ ಒಂದು ಜಾಗದಲ್ಲಿ, ಅಂದ್ರೆ ಆ ಪಕ್ಕದಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನವಿದೆ. ಆ ದೇವಸ್ಥಾನ ಮುಂಭಾಗದಲ್ಲಿ ಅಂದ್ರೆ ಇಲ್ಲಿ ಪುಷ್ಕರಣಿ ಇದೆ, ಪುಷ್ಕರಣಿಯಿಂದ ಚಂದ್ರ ದೇವಸ್ಥಾನ ಕೂಡ ಇದೆ. ಆ ಒಂದು ಭಾಗದಲ್ಲಿ 10 ಫೀಟ್ 10 ಈ ರೀತಿ ಇವಾಗ ಉತ್ಖನನ ಕಾರ್ಯ ಮಾಡಿದ್ದಾರೆ. ಬೆಳಿಗ್ಗೆ 10 ರಿಂದ 11 ಗಂಟೆ ಸುಮಾರಿಗೆ ಗದಗ ಜಿಲ್ಲಾಧಿಕಾರಿಗಳು ಚಾಲನೆ ಕೊಟ್ಟ ನಂತರ ಇಲ್ಲಿ ಉತ್ಖನನ ಕಾರ್ಯ ಆಯಿತು. ಸುಮಾರು 15 ರಿಂದ 20 ಕಾರ್ಮಿಕರು ಕೂಡ ಇದೇ ಒಂದು ಸ್ಥಳದಲ್ಲಿ ಇವಾಗ ಉತ್ಖನನ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ಪ್ರಮಾಣದಲ್ಲಿ ಅಂದ್ರೆ 2 ಫೀಟ್ ಕೂಡ ಇವಾಗ ಉತ್ಖನನ ಮಾಡಿದ್ದಾರೆ. ಪ್ರತಿನಿತ್ಯನೂ ಕೂಡ ಇದೇ ಪ್ರಮಾಣದಲ್ಲಿ ಉತ್ಖನನ ಮಾಡ್ತಾರೆ. ಯಾಕಂತಂದ್ರೆ ಇದು ನಾಜೂಕಾಗಿ ಸೂಕ್ಷ್ಮವಾಗಿ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಯಾವಾದಾದ್ರೂ ಪುರಾತತ್ವದ ಇಲಾಖೆಯ ಏನು ವಸ್ತುಗಳು ಸಿಗಬಹುದು, ಚಿನ್ನ ಹೊನ್ನನು ಕೂಡ ಸಿಗಬಹುದು. ಹೀಗಾಗಿ ಬಹಳಷ್ಟು ಸೂಕ್ಷ್ಮವಾಗಿ ಈ ಉತ್ಖನನ ಮಾಡಬೇಕು. ಇವತ್ತು ಮುಂಜಾನೆಯಿಂದ ಈವರೆಗೂ ಕೂಡ ಮಾಡಿದ್ರೆ ಯಾವುದೇ ರೀತಿಯಿಂದ ವಸ್ತುಗಳು ಸಿಕ್ಕಿಲ್ಲ. ಆದ್ರೆ ಈ 5 ರಿಂದ 8 ಅಡಿ ಒಳಗಡೆ ಹೋದ ನಂತರ ಇಲ್ಲಿ ಏನಾದರೂ ಸಿಗಬಹುದು ಅನ್ನೋದು ಇಲ್ಲಿ ಜನರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಗ್ರಾಮಸ್ಥರಿದ್ದಾರೆ, ಅವರನ್ನ ಕೇಳೋಣ. ಇವಾಗ ಉತ್ಖನನ ಮಾಡ್ತಾ ಇದ್ದಾರೆ, ಏನ್ರ ಸಿಗಬಹುದಾ? ಯಾವ ಪ್ರಮಾಣದಾಗ ಹೋದ್ರೆ ಏನ್ ಸಿಗತ್ತಂತೀರಿ? ಈ ನಮ್ಮ ಇದು 8 ರಿಂದ 10 ಫೂಟ್ ವರೆಗೆ ಲಕ್ಕುಂಡಿ ಹುಕ್ತೆಯಾಗಿದೆ. 8 ಫೂಟ್ ತೆಗೆದ್ರೆ ಅಲ್ಲಿ ಇಲ್ಲಿ ರಸ್ತೆ ಐತೆ ಅಂತ ತಿಳ್ಕೊಂಡು ತಿಳಿಸಿದ್ದಾರೆ. ಅದಕ್ಕೆ ನಾವು ಈಗ ಜಾತ್ರೆ ಮಾಡೋ ಮುಂದೆ ಇಲ್ಲಿ 10 ಫೂಟ್ ತೆಗೆದಿದ್ವಿ. ಸ್ವಲ್ಪ ಸೈಡ್ ತೆಗೆದಿದ್ದರಿಂದ ನಮಗೇನು ಹತ್ತಿಲ್ಲ. ಈ ಬಾವಿದು ಮತ್ತು ದೇವಸ್ಥಾನಕ್ಕೆ ಮೇನ್ ರಸ್ತೆ ಅದಾವು, ಆ ಕಡೆ ಈ ಕಡೆ ಪಾಟೂನಿಗದವ ಅಂತ ಹೇಳಿ ಸುಮಾರು 70 ವರ್ಷದವರು ಹಿಂದಿದ್ದವರು ಈ ಮಾಹಿತಿಯನ್ನು ಕೊಟ್ಟಾರೆ. ಅದರ ಉದ್ದೇಶದಿಂದ ಇದನ್ನು ಉತ್ಖನನ ಮಾಡ್ಲಿಕ್ಕಿಂತಾರೆ. ಮತ್ತೆ ಹತ್ತಿ ನಮ್ಮ ಊರಾಗ ಪ್ರತಿಯೊಂದು ದೇವಸ್ಥಾನಗಳು ಅವು ಗುಡಿ ಮೇಲೆ ಅಂತ ಅದಾವ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದ್ರೆ ಈ ಉತ್ಖನನ ಮಾಡಿದ್ರೆ ಅವು ಎಲ್ಲ ಸಿಗಬಹುದು. ಈಗ ಒಂದು ಉದಾಹರಣೆ, ಮೊನ್ನೆ ಬಂಗಾರ ಸಿಕ್ಕಿತಿ, ಅದನ್ನ ತಗೊಂಡಾಗ ಮತ್ತೆ ಮುಂದಲ್ ಮನೆದು ತೆಗೆದ್ರೆ ಅಕ್ಕಪಕ್ಕದಲ್ಲಿ ತೆಗೆದಾಗ ಅದು ಅವು ಉತ್ಖನನ ಮಾಡಿದಾಗ ಅದು ಸಿಗಬಹುದಂತ ಈ ಊರಿನ ಎಲ್ಲ ಅಭಿಪ್ರಾಯ. ಇದಕ್ಕೆ ಜನರು ಒಟ್ಟು ಸಹಕಾರ ನೀಡಬೇಕು. ಮತ್ತೆ ಮಾಡ್ತಕ್ಕಂಥದ್ದು ಇದು ಒಂದೇ ಕಡೆ ಅಲ್ಲ, ಬೇರೆ ಕಡೆ ಮಾಡಿದ್ರೆ ಇನ್ನೂ ಸಾಕಷ್ಟು ಗುಡಿ ಪಕ್ಕದಲ್ಲಿ, ಈಗ ಉದಾಹರಣೆ ನಾಗನಾಥ್ ದೇವಾಲಯದ ನೋಡಿದಾಗ ಪಕ್ಕದಲ್ಲಿ ಸಾಕಷ್ಟು ಗುಡಿಯ ಕಲ್ಲುಗಳು ಹತ್ಯಾವು. ಉತ್ಖನನ ಮಾಡಿ ಕೆಲವು ಸಂಶೋಧನೆನೂ ಮಾಡಿದ್ದಾರೆ. ಹಾಗಾಗಿ ಸರ್ಕಾರದವರು ಇದನ್ನು ಮಾಡೋದ್ರಿಂದ ಈ ಹಂಪಿಕೆನ ನಮ್ಮ ಲಕ್ಕುಂಡಿ ಹೆಚ್ಚಿನ ಪ್ರಮಾಣದೊಳಗ ದೇವಾಲಯಗಳದವು ಮತ್ತು ನೋಡ್ಲಿಕ್ಕೆ ಬರ್ತಕ್ಕಂಥ ಜನರು ಹೆಚ್ಚಾಗ್ತಾರ ಅಂತ ತಿಳ್ಕೊಂಡು ಹೇಳ್ಬಹುದು. ಮೊನ್ನೆ ಗಣರಾಜ್ಯೋತ್ಸವ ದಿಲ್ಲಿ ಒಳಗೆ ಮಾಡ್ತಾರೆ. ಹೌದು, ಏನಂತಂದ್ರೆ ಏನು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ, ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿದ್ದಾವೆ ಅನ್ನೋದು ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಇವಾಗ ಉತ್ಖನನ ಕಾರ್ಯ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಿಂದ ವಸ್ತುಗಳು ಸಿಕ್ಕಿಲ್ಲ. ಕೇವಲ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಅಷ್ಟೇ ಅಲ್ಲ, ಇಲ್ಲಿರುವಂತಹ 101 ಬಾವಿ 101 ಗುಡಿಯ ಪೈಕಿ ಸುಮಾರು 30ಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳಿದ್ದಾವೆ. ಅಂತ ದೇವಾಲಯಗಳಲ್ಲಿ ಕೂಡ ಸಾಕಷ್ಟು ಸಂಪತ್ತು ಇರಬೇಕನ್ನೋದು ಗ್ರಾಮಸ್ಥರ ಮಾತು.
ಮಾತಾಗಿದೆ. ಹೀಗಾಗಿ ಎಲ್ಲ ಕಡೆನೂ ಕೂಡ ಉತ್ಖನನ ಮಾಡಿದ್ರೆ ಸಾಕಷ್ಟು ಪ್ರಮಾಣದ ಸಂಪತ್ತು ಹೊರ ಬರುತ್ತೆ, ಲಕ್ಕುಂಡಿಯ ರಹಸ್ಯ ಬಯಲಾಗುತ್ತೆ ಅಂತೇಳಿ ಲಕ್ಕುಂಡಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ವೀರೇಶ್, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ. ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಶುರುವಾಗಿದೆ. ಕೋಟೆ ವೀರಭದ್ರೇಶ್ವರ ದೇಗುಲದ ಆವರಣದಲ್ಲಿ ಉತ್ಖನನ ನಡೀತಾ ಇದೆ. ಬೆಳಗ್ಗೆಯಿಂದ 1 ಅಡಿ ಆಳದವರೆಗೂ ಉತ್ಖನನ ಕಾರ್ಯಾಚರಣೆ ನಡೀತಾ ಇದೆ. 7 ರಿಂದ 8 ಅಡಿ ತೆಗೆದ ಮೇಲೆ ಪ್ರಾಚ್ಯ ವಸ್ತು ಸಿಗುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು 3-4 ತಿಂಗಳ ಕಾಲ ಈ ಒಂದು ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ. ಉತ್ಖನನ ವೇಳೆ ಹೆಚ್ಚು ಸಂಪತ್ತು ಸಿಗುವ ಭಾರಿ ನಿರೀಕ್ಷೆಯಲ್ಲಿದ್ದಾರೆ. ಉತ್ಖನನ ಕೆಲವೊಂದಿಷ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಉತ್ಖನನ ಮಾಡ್ತಾ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಅಲ್ಲಿನ ಸ್ಥಳೀಯ ಗ್ರಾಮಸ್ಥರನ್ನು ಕೂಡ ಈ ಒಂದು ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ. ಇನ್ನು 3-4 ತಿಂಗಳ ಕಾಲ ಈ ಒಂದು ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ ಅಂತ ಮಾಹಿತಿ ಇದೆ. ಉತ್ಖನನ ವೇಳೆ ಹೆಚ್ಚು ಸಂಪತ್ತು ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಇನ್ನು ಉತ್ಖನನದಲ್ಲಿ 20ಕ್ಕೂ ಹೆಚ್ಚು ಕಾರ್ಮಿಕರನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಒಬ್ಬ ಕಾರ್ಮಿಕರಿಗೆ 374 ರೂಪಾಯಿ ಒಂದು ದಿನಕ್ಕೆ ಅವರಿಗೆ ವೇತನವನ್ನು ನಿಗದಿಪಡಿಸಲಾಗಿದೆ. ಸದ್ಯಕ್ಕೆ ಉತ್ಖನನ ಪ್ರಕ್ರಿಯೆ ಮುಗಿದೋಗಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಮತ್ತೆ ಉತ್ಖನನ ಪ್ರಾರಂಭವಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿ. ಮಂಜು, ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ನಡೀತು. ಅದೇ ರೀತಿಯಾಗಿ ಇವತ್ತು ಕೆಲವೊಂದಿಷ್ಟು ಏನಾದರೂ ಉತ್ಖನನದಲ್ಲಿ ಏನಾದರೂ ಸಂಪತ್ತು ಅಥವಾ ಏನಾದರೂ ಮುತ್ತುರತ್ನಗಳು ಸಿಗಬಹುದು ಅಂತಕ್ಕಂಥ ನಿರೀಕ್ಷೆ ಇತ್ತು. ಹಾಗಾಗಿ ಇವತ್ತಿನ ಉತ್ಖನನ ಹೇಗಿತ್ತು, ಹೆಚ್ಚಿನ ಮಾಹಿತಿಯನ್ನ ಕೊಡೋದಾದ್ರೆ ಮಂಜು ಪತ್ತಾರ್. ಹೌದು ವೀರೇಶ್, ಏನಂತಂದ್ರೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಏನು ಪಾಯ ತೆಗೆಯುವಂತ ಸಮಯದಲ್ಲಿ ನಿಧಿ ಪತ್ತೆಯಾದ ನಂತರ ಇವಾಗ ಉತ್ಖನನ ಕಾರ್ಯ ಆರಂಭವಾಗಿದೆ. ನಾವೇನು ಇಲ್ಲಿ ನಿಂತುಕೊಂಡಿದ್ದೇವೆ ಇದೇ ಒಂದು ಜಾಗದಲ್ಲಿ, ಅಂದ್ರೆ ಆ ಪಕ್ಕದಲ್ಲಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನವಿದೆ. ಆ ದೇವಸ್ಥಾನ ಮುಂಭಾಗದಲ್ಲಿ ಅಂದ್ರೆ ಇಲ್ಲಿ ಪುಷ್ಕರಣಿ ಇದೆ, ಪುಷ್ಕರಣಿಯಿಂದ ಚಂದ್ರ ದೇವಸ್ಥಾನ ಕೂಡ ಇದೆ. ಆ ಒಂದು ಭಾಗದಲ್ಲಿ 10 ಫೀಟ್ 10 ಈ ರೀತಿ ಇವಾಗ ಉತ್ಖನನ ಕಾರ್ಯ ಮಾಡಿದ್ದಾರೆ. ಬೆಳಿಗ್ಗೆ 10 ರಿಂದ 11 ಗಂಟೆ ಸುಮಾರಿಗೆ ಗದಗ ಜಿಲ್ಲಾಧಿಕಾರಿಗಳು ಚಾಲನೆ ಕೊಟ್ಟ ನಂತರ ಇಲ್ಲಿ ಉತ್ಖನನ ಕಾರ್ಯ ಆಯಿತು. ಸುಮಾರು 15 ರಿಂದ 20 ಕಾರ್ಮಿಕರು ಕೂಡ ಇದೇ ಒಂದು ಸ್ಥಳದಲ್ಲಿ ಇವಾಗ ಉತ್ಖನನ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು ಈ ಪ್ರಮಾಣದಲ್ಲಿ ಅಂದ್ರೆ 2 ಫೀಟ್ ಕೂಡ ಇವಾಗ ಉತ್ಖನನ ಮಾಡಿದ್ದಾರೆ. ಪ್ರತಿನಿತ್ಯನೂ ಕೂಡ ಇದೇ ಪ್ರಮಾಣದಲ್ಲಿ ಉತ್ಖನನ ಮಾಡ್ತಾರೆ. ಯಾಕಂತಂದ್ರೆ ಇದು ನಾಜೂಕಾಗಿ ಸೂಕ್ಷ್ಮವಾಗಿ ಮಾಡಬೇಕು. ಯಾಕಂತಂದ್ರೆ ಇಲ್ಲಿ ಯಾವ್ದಾದ್ರೂ ಪುರಾತತ್ವದ ಇಲಾಖೆಯ ಏನು ವಸ್ತುಗಳು ಸಿಗಬಹುದು, ಚಿನ್ನ ಹೊನ್ನನು ಕೂಡ ಸಿಗಬಹುದು. ಹೀಗಾಗಿ ಬಹಳಷ್ಟು ಸೂಕ್ಷ್ಮವಾಗಿ ಈ ಉತ್ಖನನ ಮಾಡಬೇಕು. ಇವತ್ತು ಮುಂಜಾನೆಯಿಂದ ಈವರೆಗೂ ಕೂಡ ಮಾಡಿದ್ರೆ ಯಾವುದೇ ರೀತಿಯಿಂದ ವಸ್ತುಗಳು ಸಿಕ್ಕಿಲ್ಲ. ಆದ್ರೆ ಈ 5 ರಿಂದ 8 ಅಡಿ ಒಳಗಡೆ ಹೋದ ನಂತರ ಇಲ್ಲಿ ಏನಾದರೂ ಸಿಗಬಹುದು ಅನ್ನೋದು ಇಲ್ಲಿ ಜನರು ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಗ್ರಾಮಸ್ಥರಿದ್ದಾರೆ, ಅವರನ್ನ ಕೇಳೋಣ. ಇವಾಗ ಉತ್ಖನನ ಮಾಡ್ತಾ ಇದ್ದಾರೆ, ಏನ್ರ ಸಿಗಬಹುದಾ? ಯಾವ ಪ್ರಮಾಣದಾಗ ಹೋದ್ರೆ ಏನ್ ಸಿಗತ್ತಂತೀರಿ? ಈ ನಮ್ಮ ಇದು 8 ರಿಂದ 10 ಫೂಟ್ ವರೆಗೆ ಲಕ್ಕುಂಡಿ ಉಕ್ತೆಯಾಗಿದೆ. 8 ಫೂಟ್ ತೆಗೆದ್ರೆ ಅಲ್ಲಿ ಇಲ್ಲಿ ರಸ್ತೆ ಐತೆ ಅಂತ ತಿಳ್ಕೊಂಡು ತಿಳಿಸಿದ್ದಾರೆ. ಅದಕ್ಕೆ ನಾವು ಈಗ ಜಾತ್ರೆ ಮಾಡೋ ಮುಂದೆ ಇಲ್ಲ 10 ಫೂಟ್ ತೆಗೆದಿದ್ವಿ. ಸ್ವಲ್ಪ ಸೈಡ್ ತೆಗೆದಿದ್ದರಿಂದ ನಮಗೇನು ಹತ್ತಿಲ್ಲ. ಈ ಬಾವಿದು ಮತ್ತು ದೇವಸ್ಥಾನಕ್ಕೆ ಮೇನ್ ರಸ್ತೆ ಅದಾವು, ಆ ಕಡೆ ಈ ಕಡೆ ಪಾಟೂನಿಗದವ ಅಂತ ಹೇಳಿ ಸುಮಾರು 70 ವರ್ಷದವರು ಹಿಂದಿದ್ದವರು ಈ ಮಾಹಿತಿಯನ್ನು ಕೊಟ್ಟಾರೆ. ಅದರ ಉದ್ದೇಶದಿಂದ ಇದನ್ನು ಉತ್ಖನನ ಮಾಡ್ಲಿಕ್ಕಿಂತಾರೆ. ಮತ್ತೆ ಹತ್ತಿ ನಮ್ಮ ಊರಾಗ ಪ್ರತಿಯೊಂದು ದೇವಸ್ಥಾನಗಳು ಅವು ಗುಡಿ ಮೇಲೆ ಅಂತ ಅದಾವ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಆದ್ರೆ ಈ ಉತ್ಖನನ ಮಾಡಿದ್ರೆ ಅವು ಎಲ್ಲ ಸಿಗಬಹುದು. ಈಗ ಒಂದು ಉದಾಹರಣೆ, ಮೊನ್ನೆ ಬಂಗಾರ ಸಿಕ್ಕಿತಿ, ಅದನ್ನ ತಗೊಂಡಾಗ ಮತ್ತೆ ಮುಂದಲ್ ಮನೆಯದು ತೆಗೆದ್ರೆ ಅಕ್ಕಪಕ್ಕದಲ್ಲಿ ತೆಗೆದಾಗ ಅದು ಅವು ಉತ್ಖನನ ಮಾಡಿದಾಗ ಅದು ಸಿಗಬಹುದಂತ ಈ ಊರಿನ ಎಲ್ಲ ಅಭಿಪ್ರಾಯ. ಇದಕ್ಕೆ ಜನರು ಒಟ್ಟು ಸಹಕಾರ ನೀಡಬೇಕು. ಮತ್ತೆ ಮಾಡ್ತಕ್ಕಂಥದ್ದು ಇದು ಒಂದೇ ಕಡೆ ಅಲ್ಲ, ಬೇರೆ ಕಡೆ ಮಾಡಿದ್ರೆ ಇನ್ನೂ ಸಾಕಷ್ಟು ಗುಡಿ ಪಕ್ಕದಲ್ಲಿ, ಈಗ ಉದಾಹರಣೆ ನಾಗನಾಥ ದೇವಾಲಯದಲ್ಲಿ ನೋಡಿದಾಗ ಪಕ್ಕದಲ್ಲಿ ಸಾಕಷ್ಟು ಗುಡಿಯ ಕಲ್ಲುಗಳು ಹತ್ಯಾವು. ಉತ್ಖನನ ಮಾಡಿ ಕೆಲವು ಸಂಶೋಧನೆನೂ ಮಾಡಿದ್ದಾರೆ. ಹಾಗಾಗಿ ಸರ್ಕಾರದವರು ಇದನ್ನು ಮಾಡೋದ್ರಿಂದ ಈ ಹಂಪಿಕೆನ ನಮ್ಮ ಲಕ್ಕುಂಡಿ ಹೆಚ್ಚಿನ ಪ್ರಮಾಣದೊಳಗ ದೇವಾಲಯಗಳದವು ಮತ್ತು ನೋಡ್ಲಿಕ್ಕೆ ಬರ್ತಕ್ಕಂಥ ಜನರು ಹೆಚ್ಚಾಗ್ತಾರೆ ಅಂತ ತಿಳ್ಕೊಂಡು ಹೇಳ್ಬಹುದು. ಮೊನ್ನೆ
ಗಣರಾಜ್ಯೋತ್ಸವ ದಿಲ್ಲಿ ಒಳಗೆ ಮಾಡ್ತಾರೆ. ಹೌದು, ಏನಂತಂದ್ರೆ ಏನು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಇದೆ, ಇಲ್ಲಿ ಸಾಕಷ್ಟು ದೇವಸ್ಥಾನಗಳಿದ್ದಾವೆ ಅನ್ನೋದು ಕೂಡ ಇದ್ದಾವೆ. ಹೀಗಾಗಿ ಈ ಒಂದು ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಇವಾಗ ಉತ್ಖನನ ಕಾರ್ಯ ಮಾಡಿದ್ದಾರೆ. ಆದರೆ ಯಾವುದೇ ರೀತಿಯಿಂದ ವಸ್ತುಗಳು ಸಿಕ್ಕಿಲ್ಲ. ಕೇವಲ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಬಳಿ ಅಷ್ಟೇ ಅಲ್ಲ, ಇಲ್ಲಿರುವಂತಹ 101 ಬಾವಿ 101 ಗುಡಿಯ ಪೈಕಿ ಸುಮಾರು 30ಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳಿದ್ದಾವೆ. ಅಂತ ದೇವಾಲಯಗಳಲ್ಲಿ ಕೂಡ ಸಾಕಷ್ಟು ಸಂಪತ್ತು ಇರಬೇಕನ್ನೋದು ಗ್ರಾಮಸ್ಥರ ಮಾತಾಗಿದೆ. ಹೀಗಾಗಿ ಎಲ್ಲ ಕಡೆನೂ ಕೂಡ ಉತ್ಖನನ ಮಾಡಿದ್ರೆ ಸಾಕಷ್ಟು ಪ್ರಮಾಣದ ಸಂಪತ್ತು ಹೊರಬರುತ್ತೆ, ಲಕ್ಕುಂಡಿಯ ರಹಸ್ಯ ಬಯಲಾಗುತ್ತೆ ಅಂತ ಹೇಳಿ ಲಕ್ಕುಂಡಿ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ವೀರೇಶ್, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ.